ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದೇರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟ ದಿನ ಬ್ಯಾಸಗಿ ಬಿಸಿಲು ಧಗಿ ಶಕಿ ಅಂತಲ್ಲಿಕತ್ತಿದ್ವಿ. ಆದ್ರ ನಿನ್ನೆ ಸುರಿದ ಒಂದ ಮಳಿಗಿ ಭಯಂಕರ ಗದ್ಲಿ ಎದ್ದು ಬಿಟ್ಟೈತಿ. ಎಲ್ಲಿ ನೋಡಿದ್ರು ಮಳಿದೇ ಸುದ್ದಿ. ಈ ಮಳಿ ಸುದ್ದಿ ಬಹಳಷ್ಟು ಅದಾವ್ರಿ, ನೋಡೋಣ. ಅದ್ರಕ್ಕಿಂತ ಮೊದಲು ಈ ಮಳಿಗಿಂತಲೂ ರಾಜಕೀಯ ಬಿರುಗಾಳಿ ಬೀಸೈತಲ್ಲ, ಅದನ್ನ ಕೇಳ್ಬಿಡೋಣ. ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ವೇ ಇಲ್ಲ ಅಂತ ಹೇಳಿ ಖರ್ಗೆ ಸಾಹೇಬ್ರು ಹೇಳಿ ಸಿದ್ದರಾಮಯ್ಯನವರಿಗೆ ಗುಡ್ ನ್ಯೂಸ್ ಕೊಟ್ಬಿಟ್ಟಾರ. ನಾನಾದ್ರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆ ಬಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಹಣಿಬರ ಅಂತ ಬಾಯಿ ತಪ್ಪೇನೋ ಹೇಳಿದ್ರು, ಆದ್ರೆ ಅದೇ ಖರೆ ಐತಿ ಬಿಡ್ರಿ. ಎಲ್ಲ ಸೋನಿಯಾ ಗಾಂಧಿ ಕೈಯಾಗೆ ಇರುದು ಬಿಡ್ರಪ್ಪ. ಈ ಸಿಎಂ ಕುರ್ಚಿ ಗದ್ಲ ಇದ್ದಿದ್ದೆ. ಆದ್ರೆ ಈ ವರ್ಷದ ಬ್ಯಾಸಗಿ ಮೊದಲನೇ ಮಳಿಗಿ ರಾಜಧಾನಿ ಬೆಂಗಳೂರಿನಾಗ ಅನಾಹುತನೇ ನಡೆದು ಬಿಟ್ಟೈತಿ. ಬಹಳಷ್ಟು ಕಡಿ ಮರದ ರೆಂಬೆ ಕೊಂಬೆಗಳು ದಾರ್ಯಾಗ ಬಿದ್ದಾವ, ಭಯಂಕರ ಬಿರುಗಾಳಿ. ಆದ್ರ ಈ ಬೌರಿಂಗ್ ಸರ್ಕಾರಿ ದವಾಖಾನಿ ಬಲ್ಲಿ ಕಂಪೌಂಡೇ ಬಿದ್ದು 7 ಮಂದಿ ಜೀವ ಹೋಗೈತ್ರಿ, ತೀರ್ ಹೋಗ್ಯಾರ. ಏನ್ ಮಾಡ್ತೀರಿ ಹೇಳ್ರಿ, ಎಂಥ ಅನಾಹುತ ನಡೆದೈತಿ ಒಂದು ಮಳಿಗಂದ್ರ ತಿಳ್ಕೊರಿ ನೀವು. ಒಂದೇ ಮಳಿಗೆ 7 ಮಂದಿ ಜೀವ ಬಿಟ್ಟಾರ. ಹಿಂಗಾಗಿ ಇದೆಲ್ಲ ಗೊತ್ತಾದ್ಮೇಲೆ ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಚಳಿ ಮಳೆಯಾಗ ಬಂದಾರ ಮೆಚ್ಚುವಂಥದ್ದು. ಆದ್ರ ಜಿಬಿ ಅಧಿಕಾರಿಗಳನ್ನ ಹಿಂಗ ತರಾಟೆಗೆ ತಗೊಂಡ್ರ ಅಂದ್ರ ಭಯಂಕರ ಸಿಟ್ಟಿಗೆದ್ದು ಬೈಲಿಕ್ಕೆ ಚಾಲು ಮಾಡಿಬಿಟ್ರು. ನೋಡ್ಬಾರ್ದು ಅಂತ ಇದೆಯಾ? ಕಾರ್ಪೊರೇಷನ್ ಇಂಜಿನಿಯರ್ ಹೊರಗಡೆ ಹೋಗ್ಬಾರ್ದು ಮಣ್ಣು ಹಾಕ್ತಾ ಇದ್ರು. ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮ್ಗೆ? ಇಷ್ಟು ಬೈದ ಮೇಲೆ ಅಂಜಿದಂಥ ಜಿಬಿ ಅಧಿಕಾರಿಗಳು ಏನ್ ಮಾಡ್ಯಾರ ಗೊತ್ತಾ? ಸಿಎಂ ಮನಿ ಬಲಿ ಬಿದ್ದಿರುವಂತ ಮರಗಳನ್ನ ಪಟ್ ಅಂತ 10-15 ನಿಮಿಷನ್ಯಾಗ ತೆರವುಗೊಳಿಸಕ್ ಚಾಲೂ ಮಾಡ್ಯಾರ. ಆದ್ರ ಬ್ಯಾರೆ ಕಡೆ ಮಲ್ಲೇಶ್ವರಮ್ಮ ಅಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲ ನಡು ದಾರ್ಯಾಗ ಮರಗಳು ಬಿದ್ರು ಇನ್ನ ತೆಗಿಲಿಕ್ ತಯಾರಿಲ್ಲ ಅಂದ್ರ ಹೆಂಗ್ ಹೇಳ್ರಿ? ಒಂದ್ ಕಡೆ ಹಿಂಗ ಮತ್ತೊಂದ್ ಕಡೆ ಹಿಂಗ ಅಂದ್ರ ಹೆಂಗ್ ಬಿಡ್ತಾರ ಮಂದಿ? ಇನ್ ಈ ವಿಲ್ಸನ್ ಗಾರ್ಡನ್ ಬಲ್ಲಿ ಅಂತೂ ಕೇಳಬಾರ್ದು ನೀವು. ಒಳಚರಂಡಿ ವ್ಯವಸ್ಥೆ ಎಷ್ಟ್ ಚಂದ ಐತಿ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತದ. ಒಂದ್ ಮಳಿಗಿ ಇಂಥ ಪರಿ ಕೊಚ್ಚಿ ಹೋಗ್ಲಿಕ್ಕತ್ತದೆಲ್ಲ ಅಂದ್ರ ತಿಳ್ಕೊಂಡ್ಬಿಡ್ರಿ ನೀವು.
लहर गए सहारा। ಒಂದ್ ಕಡೆ ಅಲ್ಲ ಎರಡು ಕಡೆ ಅಲ್ಲ, ಬೆಂಗಳೂರಿನಾಗ ಬಹಳಷ್ಟು ಕಡೆ ಇದೇ ಸಮಸ್ಯೆ. ರೋಡ್ ಅಂದ್ರೆ ಈಗ ಸರೋವರ ಆದಂಗ ಆಗ್ಲಿಕ್ಕತ್ತದ. ಅಲ್ಲ, ಒಂದೇ ಒಂದು ಮಳಿಗೆ ಬೆಂಗಳೂರು ರಾಜಧಾನಿ ಅಂತ ಬೆಂಗಳೂರಿನಾಗ ಈ ಪರಿಸ್ಥಿತಿ ಬರ್ತದಂದ್ರ ಇಲ್ಲಿ ಎಷ್ಟು ಸಮಸ್ಯೆಗಳು ಇರಬಹುದು ಅನ್ನೋದನ್ನ ಲೆಕ್ಕ ಹಾಕ್ಬೇಕು ನೀವು. ಎಲ್ಲಾ ಕಡೆ ಈಗ ಒಂದ್ ಮಳಿಗೆ ಬೆಂಗಳೂರಿಗರೆಲ್ಲ ಗಾಬರಿ ಆಗ್ಬಿಟ್ಟಾರ. ಇಷ್ಟೆಲ್ಲ ಒಂದು ಮಳಿಗೆ ಕೆಸರು, ರೋಡ್ ಎಲ್ಲ ನೀರು ಇಷ್ಟೆಲ್ಲ ಆಗಿದ್ದನ್ನು ನೋಡಿ ಒಳಚರಂಡಿ ವ್ಯವಸ್ಥೆ ಅಂತೂ ಗೊತ್ತಾಯ್ತು. ಇನ್ನು ಗುಂಡಿ ಮುಚ್ಚಿರುವಂತಹ ಸುದ್ದಿ ಅಂತೂ ದೊಡ್ಡ ಸುದ್ದಿ ಆಗ್ಬಿಟ್ಟೈತಿ. ಏನ್ ಮಾಡ್ತೀರಿ ನೀವು? ಇಷ್ಟು ಚಂದ ಅಂದ್ರೆ ಒಂದು ಮಳೆ ಹಿಂಗ ಆಲಿಗತ್ತದ, ಆದ್ರೂ ಗುಂಡಿ ಮುಚ್ಚಲಿಕ್ಕೆ ಲಕ್ಷ ಗಟ್ಲೆ ರೊಕ್ಕ ಖರ್ಚು ಮಾಡ್ಯಾರಲ್ಲ. ಇದ್ರದ್ದು ಇಂಚಿಂಚು ಲೆಕ್ಕನ ಪಬ್ಲಿಕ್ ಟಿವಿ ರಂಗಣ ಬಹಳ ಚಂದ ಎಕ್ಸ್ಪ್ಲೇನ್ ಮಾಡ್ಯಾರ, ಕೇಳ್ರಿ ಒಂದ್ಸಲ. ಇದು GB ಗೆ ಕೋಟಿ ಖರ್ಚು ಮಾಡಿದಾರಂತೆ, ಕೋಟಿ. ಇರಲಿ ಬಿಡ್ರಿ, ಮಾಡಲಿ ಬಿಡ್ರಿ, ಎಷ್ಟು ಶ್ರೀಮಂತವಾಗಿ ಚೆನ್ನಾಗಿ ಮಾಡಿರ್ತಾರೆ. 28 ವಿಧಾನಸಭೆ ಕ್ಷೇತ್ರದಲ್ಲಿ 34 ಕೋಟಿ ವೆಚ್ಚ ಮಾಡಿದಾರಂತೆ. ಅದರಿಂದ ಅವರು ಅದೆಷ್ಟೋ 39 ಅದೆಷ್ಟೋ ಗುಂಡಿ ಮುಚ್ಚಿದಾರಂತೆ. 41,150 ಗುಂಡಿಗಳನ್ನೇನೋ ಮುಚ್ಕೊಂಡಿದಾರಂತೆ. ಅದ್ರ ಪೈಕಿ 39,000 ಮುಚ್ಚಿದ್ದಾರೆ. ಅಷ್ಟು ಟೋಟಲ್ ಇರೋದು ಒಟ್ಟು ಗುಂಡಿನಲ್ಲಿ ಅಂದರೆ 40,000 ಹೆಚ್ಚು ಕಡಿಮೆ. ಸರಿ, ಆಮೇಲೆ ಈ ಸರ್ಕಾರದಲ್ಲಿ ಕೊಟ್ಟಿರೋ ಉತ್ತರಪ್ಪ, ನಾವಲ್ಲ. ಆಮೇಲೆ ನೋಡಿದ್ರೆ ಇದಕ್ಕೆ ಆ್ಯಾವ್ರೇಜ್ ಏನ್ರಿ ಬರ್ತಾ ಇದೆ ಅಂತಂದರೆ, ಆಲ್ಮೋಸ್ಟ್ ಆ್ಯಾವ್ರೇಜ್ ಒಂದು ಗುಂಡಿಗೆ 47,000 ರೂಪಾಯಿ. ಶಿವಾಜಿನಗರದಲ್ಲಿ 60,000, ಚಾಮರಾಜಪೇಟೆಯಲ್ಲಿ 1,00,000. ಅಲ್ಲೆಲ್ಲ ಜಮೀರು ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನಪ್ಪಾ ನಿನ್ನ ಕ್ಷೇತ್ರ, ನಾಡು. ಶಿವಾಜಿ ನಗರ ಈಗಲೇ ಹೋಗ್ಬಿಟ್ಟು ಬರ್ನಿ. ಶಿವಾಜಿ ನಗರ ನಾಚಿ ಕೆಟ್ಟವರ. 60,000 ರೂಪಾಯಿ ಒಂದು ಗುಂಡಿ. ಗೋವಿಂದರಾಜನಗರದಲ್ಲಿ 49,000, ವಿಜಯನಗರದಲ್ಲಿ 47, ಗಾಂಧಿನಗರದಲ್ಲಿ 31. ಹಿಂಗೆ ಎಲ್ಲ ಒಂದೊಂದು ಗುಂಡಿ ಮುಚ್ಚಕ್ಕೆ 20,000, 25,000, 30,000. ತೊಂದರೆ ಇಲ್ಲ. ಅದು ಏನಾಗಿದೆ ಅಂದರೆ, ಬೇಜಾರು ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೋಬೇಕಪ್ಪ, ಹಾಗೆಲ್ಲ ಮಾಡಬಾರ್ದು. ಇದು ಗುಂಡಿಗಳು ಪದೇ ಪದೇ ಬೀಳ್ತಾ ಇದೆ ಅಂತ ದೇಶವ್ಯಾಪಿ ಪ್ರಪಂಚದಲ್ಲೆಲ್ಲ ಅವಮಾನ ಆಗ್ತಾ ಇದೆ. ಅದಕ್ಕೆ ಯಾರೋ ಸ್ವಲ್ಪ ಈ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಂಬೋರು ಶಿವಕುಮಾರ್ ಅವ್ರಿಗೆ ಹೇಳಿದ್ರಂತೆ, ಸರ್ ಎಲ್ಲ ಕಡೆ ಒಂದೊಂದು ಸಣ್ಣ ಸಣ್ಣದು ಬೆಳ್ಳಿದು ಒಂದೊಂದು ತುಣುಕು ಹಾಕ್ಬೇಕಂತ, ಬೆಳ್ಳಿದು ತಗಡ ಥರ ಒಂದು ಹಾಕಿ, ಈ ತಗಡ ಸರ್ಕಾರಕ್ಕೆ, ಈ ತಗಡ GPAಗೆ ಹೇಸಿಗೆ ತಿನ್ನೋದು ಹೇಗೆ ಅಂತ ನೆನಪಿರಲಿ ಸದಾ ಕಾಲಕ್ಕೆ ಅನ್ನೋಕ್ಕೆ ಅದನ್ನು ಹಾಕಿ ಸರ್, ಹಾಕ್ಬಿಟ್ಟು ಮುಚ್ಚಿಸಿ, ಹಿಂದೆಂದಿಗೂ ಗುಂಡಿ ಹೋಗಲ್ಲ ಆಗ. ಅದು ನೋಡ್ರಿ. ಆಮೇಲೆ ಇನ್ನೊಬ್ಬರು ಯಾರೋ ಎಂಜಿನಿಯರ್ ಬಂದು ಹೇಳಿದ್ರಂತೆ, ಇದು ಈ ಡಾಂಬರ್ ಎಲ್ಲ ವರ್ಕ್ ಆಗಲ್ಲ, ಬೆಂಗಳೂರಿನಲ್ಲಿ ಗಾಡಿಗಳ ಸಂಖ್ಯೆ ಜಾಸ್ತಿ ಇದೆ, ಇದಕ್ಕೆ ಸ್ಪೆಷಲ್ ಡಾಂಬರ್ ನಾನು ತರಿಸ್ತೀನಿ, ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಇಂಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಡಾಂಬರ್ನ. ಹಾಗಾಗಿ ಆಮೇಲೆ ಗುಂಡಿ ಹಾಕಕ್ಕೆ ಹೋದಾಗ ಗೊತ್ತಾಯ್ತಂತೆ, ಇವರೆಲ್ಲ ಕಾಲಡಿ ಚೂರು ಅಂದರೆ ಅರ್ಧ ಅಡಿ, 1.5 ಅಡಿ, 3 ಅಡಿ, 4 ಅಡಿ, 8 ಅಡಿ ಎಲ್ಲ ಇತ್ತಂತೆ. ಹಾಗಾಗಿ ಅದೆಲ್ಲ ಅಷ್ಟು ಖರ್ಚಾಗಿದೆ ಅಂತ ನಾಳಿದ್ರಲ್ಲಿ ಒಂದು ಲೆಕ್ಕ ಕೊಡ್ತಾರೆ. ಇಟ್ಸ್ ಆಲ್ ರೈಟ್, ಕಂಗ್ರ್ಯಾಚುಲೇಷನ್ಸ್ GPAಗೆ. ಇದರಲ್ಲಿ ಇದು ಸರಿ ಇದೆ ಅಂದರೆ ಸರಿ, ಇಲ್ದಿದ್ರೆ ನಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಒಂದು ಪ್ರಕಟಣೆ ಕೊಟ್ಬಿಟ್ರೆ ನಾವು ಇನ್ಮೇಲೆ ಕೇಳೋದು ಬಿಟ್ಬಿಡ್ಬೋದು. ಅಯ್ಯೋ 3 ಬಿಟ್ಟು ನಿಂತಿರೋ ಅಂಥ ಗಿರಾಕಿಗಳ ಮುಂದೆ ನಮ್ದು ಏನು ರೈ ಹಾಕಿನ್ರಿ ಬಾರಿಸೋದು ಅಂತ. ಒಂದ್ ಕಡೆ ಬಿಸಿಲ ಧಗೆ ಸಾಕಾಗಿತ್ತು, ಮಳೆ ಬಂದು ಒಂದ್ ಸ್ವಲ್ಪ ಬೆಂಗಳೂರು ತಂಪಾಯ್ತು ಅನ್ನುವಂಥ ಖುಷಿ ಆಯ್ತು. ಆದ್ರ ಜೀವ ಹೋಗಿದ್ದು ಬಹಳ ಮನಸ್ಸಿಗೆ ಹತ್ತಿತು. ಇದೆಲ್ಲದ್ರೂ ಒಂದು ದೃಶ್ಯ ಸ್ವಲ್ಪ ಮನಸ್ಸಿಗೆ ಖುಷಿ ಕೊಡ್ತು ನೋಡ್ರಿ. KSC ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಅವರು ಈ ಮಳೆ ಬಿದ್ದಿರೋದನ್ನ ಬಹಳ ಚಂದ ಎಂಜಾಯ್ ಮಾಡ್ಯಾರ. ಕಾರ್ನಿಂದ ಇಳಿದು ಆಲಿಕಲ್ಲನ್ನ ತಗೊಂಡು ಬಂದು ತಿಂದಾರ, ಮಸ್ತ್ ಎಂಜಾಯ್ ಮಾಡಿದ್ರ. ಇದು ನೋಡುವಂಥ ಖುಷಿ ಆಯ್ತು. ವೆಂಕಟೇಶ್ ಪ್ರಸಾದ್ ಅವ್ರೇನೋ ಸಣ್ಣ ಮಗುವಿನಂಗ ಮಳಿನ ಎಂಜಾಯ್ ಮಾಡಿದ್ರು. ಆದ್ರ ಇಲ್ಲೊಂದು ಸಣ್ಣ ಮಗು
ದೊಡ್ಡವ್ರಂಗ ಮಾತಾಡ್ಲಿಕ್ಕತ್ತದ ಎಂಥ ಸತ್ಯ ಹೇಳತ್ತಂದ್ರ ಕೇಳ್ಬೇಕ್ ನೀವು. अच्छा, देश का प्रधानमंत्री कौन है जानते हैं? मोदी जी। मोदी जी। और राहुल गांधी को जानते हैं आप? कौन है वो? गधा। ನಾ ಇದ್ರ ಬಗ್ಗೆ ಹೆಚ್ಚಿಗೇನು ಹೇಳಲಿಕ್ಕೆ ಹೋಗೋದಿಲ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.